NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಓಪನ್ ವಾರ್ ಘೋಷಣೆ. ಪಾಕಿಸ್ತಾನದ ದಾಳಿಗೆ ಪ್ರತಿಕಾರ ತೀರಿಸಿದ ಅಫ್ಘಾನ್. ಪಾಕ್ನ ಸೇನಾ ನೆಲೆಗಳೇ ನಾಶ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಈ ನಡುವೆ ಅಫ್ಘಾನ್ ರಕ್ಷಣಾ ಸಚಿವಾಲಯವು ಪ್ರಮುಖ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇಸ್ಲಾಮಾಬಾದ್, ಅಬೋಟಾಬಾದ್, ನೌಶೇರಾ ಮತ್ತು ಜಮ್ರುದ್ನಲ್ಲಿರುವಂತಹ ಸೇನಾ ನೆಲೆಗಳ ಮೇಲೆ ಅಫ್ಘಾನಿಸ್ತಾನ ವೈಮಾನಿಕ ದಾಳಿಯನ್ನು ನಡೆಸಿದೆ ಅಂತ ಹೇಳಿ ಅಫ್ಘಾನ್ ರಕ್ಷಣಾ ಸಚಿವಾಲಯ ಹೇಳಿದೆ. ಭಾರತದ ಕಾಲಮಾನ ಮಧ್ಯಾಹ್ನ 12 ಗಂಟೆಗೆ ರಾಜಧಾನಿ ಇಸ್ಲಾಮಾಬಾದ್, ಅಮೋಟಾಬಾದ್, ನೌಶೇರಾ ಮತ್ತು ಜಮ್ರುದ್ಗಳಲ್ಲಿ ಈ ದಾಳಿಗಳನ್ನ ನಡೆಸಿದೆ ಅಂತ ಹೇಳಲಾಗಿದೆ. ಅಫ್ಘಾನ್ ರಕ್ಷಣಾ ಸಚಿವಾಲಯದ ಪ್ರಕಾರವಾಗಿ ಬೆಳಗ್ಗೆ ಕಾಬೂಲ್, ಕಂದಹಾರ್ ಮತ್ತು ಫಕ್ತಿಕ್ತಾದಲ್ಲಿ ಪಾಕಿಸ್ತಾನ ನಡೆಸಿದ ವೈಮಾನಿಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಈ ವೈಮಾನಿಕ ದಾಳಿಗಳನ್ನ ನಡೆಸಲಾಗಿದೆ. ಇದು ಪ್ರತೀಕಾರದ ಕ್ರಮ ಅಂತ ಹೇಳಿ ಅಫ್ಘಾನ್ ಸಚಿವಾಲಯ ತಿಳಿಸಿರುವಂತದ್ದು. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ನಡುವೆ ನಡೀತಾ ಇರುವಂತಹ ಸಂಘರ್ಷದ ಮಧ್ಯ ಪಾಕಿಸ್ತಾನಿ ಸೇನೆಯು ಇತ್ತೀಚೆಗೆ ಅಫ್ಘಾನ್ ಮಿಲಿಟರಿ ಪೋಸ್ಟ್ಗಳನ್ನ ಗುರಿಯಾಗಿ ಇಟ್ಕೊಂಡಿದೆ. ಗಡಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಇದೆಲ್ಲದರ ನಡುವೆ ಪಾಕಿಸ್ತಾನದ ಸ್ವಾತಿ ಜಿಲ್ಲೆಯ ಶಾಲಾ ಕಟ್ಟಡದ ಬಳಿಯಲ್ಲಿ ಆತ್ಮಹತ್ಯಾ ಡ್ರೋನ್ ಪತನಗೊಂಡಿದೆ ಅಂತ ಹೇಳಿ ವರದಿಯಾಗಿದೆ. ಪಾಕಿಸ್ತಾನಿ ಸೇನಾ ಘಟಕವು ಅಲ್ಲಿ ಬೀಡು ಬಿಟ್ಟಿದೆ ಅನ್ನುವಂತಹ ವರದಿ ಲಭ್ಯವಾಗಿದೆ. ಸ್ವಾಭಿ ಘಟನೆಯ ನಂತರ ಖೈಬರ್ ಮುಖ್ತೆನ್ಜಾ ಪ್ರಾಂತ್ಯದ ನೌಶೇರಾ ಪ್ರದೇಶದ ಮಿಲಿಟರಿ ಘಟಕದ ಬಳಿಯಲ್ಲೂ ಕೂಡ ಸ್ಫೋಟ ಸಂಭವಿಸಿದೆ. ಸ್ಫೋಟದ ನಂತರ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದ್ದು ತನಿಖೆಯನ್ನ ಮುಂದುವರಿಸಲಾಗಿದೆ. ಇನ್ನು ಅಫ್ಘಾನಿಸ್ತಾನದ ಮಾಧ್ಯಮಗಳ ಪ್ರಕಾರವಾಗಿ ಅಫ್ಘಾನ್ ಸೇನೆಯು ಡ್ರೋನ್ಗಳ ಮೂಲಕವಾಗಿ ಪಾಕಿಸ್ತಾನಿ ಸೇನಾ ನೆಲೆಗಳನ್ನ ಗುರಿಯಾಗಿ ಇಟ್ಟುಕೊಂಡಿರುವಂತದ್ದು. ಪಾಕಿಸ್ತಾನದ ಹಲವಾರು ಮಿಲಿಟರಿ ನೆಲೆಗಳ ಮೇಲೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ವಾಯುಪಡೆಯು ವೈಮಾನಿಕ ದಾಳಿಯನ್ನು ನಡೆಸಿದೆ ಅಂತ ಹೇಳಿ ಅಫ್ಘಾನ್ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇಸ್ಲಾಮಾಬಾದ್ನ ಫೈಜಾಬಾದ್ ನಗರದ ಬಳಿಯಲ್ಲಿರುವಂತಹ ಮಿಲಿಟರಿ ಶಿಬಿರ, ನೌಶೇರಾದ ಸೇನಾ ಕಂಟೋನ್ಮೆಂಟ್, ಜಮ್ರೋದ್ನಲ್ಲಿರುವಂತಹ ಮಿಲಿಟರಿ ವಸಾಹತು ಮತ್ತು ಅಬೋಟಾಬಾದ್ ಅನ್ನ ಗುರಿಯಾಗಿ ಇಟ್ಟುಕೊಂಡು ವೈಮಾನಿಕ ದಾಳಿಯನ್ನ ನಡೆಸಲಾಗಿದೆ ಅಂತ ಹೇಳಿ ಸಚಿವಾಲಯ ತಿಳಿಸಿದೆ. ರಕ್ಷಣಾ ಸಚಿವಾಲಯದ ಪ್ರಕಾರವಾಗಿ ವಾಯು ಕಾರ್ಯಾಚರಣೆಗಳು ಯಶಸ್ವಿಯಾಗಿದೆ ಮತ್ತು ಪಾಕಿಸ್ತಾನ ಸೇನೆಯ ಪ್ರಮುಖ ಮಿಲಿಟರಿ ನೆಲೆಗಳು, ಸೌಲಭ್ಯಗಳು ಇವೆಲ್ಲವನ್ನ ಗುರಿಯಾಗಿ ಇಟ್ಟುಕೊಂಡಿದೆ. ಕಾಬೂಲ್, ಕಂದಹಾರ್ ಮತ್ತು ಫಕ್ತಿಯಾದಲ್ಲಿ ಪಾಕಿಸ್ತಾನ ಸೇನೆಯು ನಿನ್ನೆ ರಾತ್ರಿ ನಡೆಸಿದ ವೈಮಾನಿಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಈ ದಾಳಿಗಳನ್ನ ನಡೆಸಲಾಗಿದೆ ಅಂತ ಹೇಳಿ ಅಫ್ಘಾನಿಸ್ತಾನ ಹೇಳಿದೆ. ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಈ ಹಿಂದೆ ತಮ್ಮ ದೇಶ ಶಾಂತಿ ಮತ್ತು ಪ್ರಾದೇಶಿಕ ಸಮಗ್ರತೆಯ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದ್ರು. ಪಾಕಿಸ್ತಾನ ಶಾಂತಿ ಮತ್ತು ಪ್ರಾದೇಶಿಕ ಸಮಗ್ರತೆಯ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಸಶಸ್ತ್ರ ಪಡೆಗಳ ಪ್ರಕ್ರಿಯೆ ಸಂಪೂರ್ಣ ಮತ್ತು ನಿರ್ಣಾಯಕವಾಗಿದೆ. ನಮ್ಮ ಶಾಂತಿಯನ್ನ ದೌರ್ಬಲ್ಯ ಅಂತ ಹೇಳಿ ತಪ್ಪಾಗಿ ಭಾವಿಸುವವರಿಗೆ ಬಲವಾದ ಪ್ರತಿಕ್ರಿಯೆ ಸಿಗುತ್ತೆ. ಜೊತೆಗೆ ಯಾರು ಕೂಡ ನಮ್ಮ ವ್ಯಾಪ್ತಿಯನ್ನ ಮೀರಿ ಇರೋದಿಲ್ಲ ಅಂತಲೂ ಕೂಡ ಅಧ್ಯಕ್ಷ ಜರ್ದಾರಿ ಅವರು ಹೇಳಿದ್ದಾರೆ. ಈ ಹೇಳಿಕೆಯನ್ನ ಪಾಕಿಸ್ತಾನದ ಅಧ್ಯಕ್ಷರ ಅಧಿಕೃತ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ. ಇನ್ನು ಕಬೂಲ್, ಕಂದಹಾರ್ ಮತ್ತು ಫಕ್ತಿಯಾದಲ್ಲಿರುವಂತಹ ಪ್ರಮುಖ ಅಫ್ಘಾನ್ ತಾಲಿಬಾನಿ ಸೇನಾ ನೆಲೆಗಳನ್ನ ಗುರಿಯಾಗಿ ಇಟ್ಕೊಂಡು ಪಾಕಿಸ್ತಾನಿ ಸಶಸ್ತ್ರ ಪಡೆಗಳು ವೈಮಾನಿಕ ದಾಳಿಯನ್ನ ನಡೆಸಿದೆ ಅಂತ ಹೇಳಿ ಪಾಕಿಸ್ತಾನದ ರಾಜ್ಯ ಪ್ರಸಾರಕ ವರದಿಯನ್ನ ಮಾಡಿದೆ. ಪಾಕಿಸ್ತಾನ ವಾಯುಪಡೆಯು ನರ್ಗಾಹಾರ್ ಪ್ರಾಂತ್ಯದಲ್ಲಿ ಒಂದು ಮದ್ದುಗುಂಡು ಡಿಪೋವನ್ನ ನಾಶಪಡಿಸಿದೆ ಅನ್ನುವಂತಹ ವರದಿ ಲಭ್ಯವಾಗಿದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ NCIB ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.